ಹಲೋ ನಮಸ್ಕಾರ ಸ್ನೇಹಿತರೆ. ಇತ್ತ ಕಡೆ ರಾಮಾಚಾರಿ ನಿಜಕ್ಕೂ ಕೂಡ ರಾಘು ಮೇಲೆ ಸಿಡಿದು ಹೇಳ್ತಿದ್ದಾರೆ. ಅತ್ತ ಕಡೆ ಕೊನೆಗೂ ಕೂಡ ಝಾನ್ಸಿಗೆ ಎಲ್ಲದರ ನೆನಪಿನ ಶಕ್ತಿ ವಾಪಸ್ ಬಂದಿದೆಯಾ? ಈ ಕಡೆ ಅನಿತಾ ಸಿಡಿದು ಹೇಳ್ತಿರೋದು ಯಾಕೆ, ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ನಿಜಕ್ಕೂ ಕೂಡ ಕುಸಿದು ಹೋಗಿದ್ದಾರೆ. ಯಾಕಂದ್ರೆ ತನ್ನ ಝಾನ್ಸಿ ಜೊತೆ ನಾನು ಒಂದಾದೆ, ಇನ್ಯಾರೂ ಕೂಡ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗುವುದಿಲ್ಲ, ಕೊನೆಗೂ ನನ್ನ ಝಾನ್ಸಿ ಬದುಕುಳಿದ್ರು ಅಂತ ಹೇಳಿ ರಾಘು ತುಂಬಾ ಖುಷಿಯಿಂದ ಹಾಸ್ಪಿಟಲ್ಗೆ ಬರ್ತಾರೆ. ಫಸ್ಟ್ ಹಾಸ್ಪಿಟಲ್ ಅಲ್ಲಿ ತುಳಸಿ ಅವರು ಒಳಗಡೆ ಹೋಗೋದಕ್ಕೆ ರಾಘುವನ್ನ ಬಿಡುವುದಿಲ್ಲ. ಆಗ ರಾಘು ಆ ಒಂದು ತುಳಸಿಯ ವಿರುದ್ಧ ಸಿಡಿದೆದ್ದು ತನ್ನ ಹೆಂಡತಿಯನ್ನ ನೀವು ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಮಾಡೋಕ್ಕಾಗೋದಿಲ್ಲ, ಕೋರ್ಟಲ್ಲಿ ಪೇಪರ್ ಮೇಲೆ ಡಿವೋರ್ಸ್ ಆಗಿರ್ಬೋದು, ಬಟ್ ನನ್ನ ಅವರ ಸಂಬಂಧ ಖಂಡಿತವಾಗ್ಲೂ ತುಂಬಾ ಗಟ್ಟಿಯಾಗಿದೆ, ನಾವು ಮನಸ್ಸಲ್ಲಿ ಇನ್ನೂ ಕೂಡ ಹತ್ರನೇ ಆಗಿದ್ದೀವಿ ಅಂತ ಹೇಳಿ ಝಾನ್ಸಿಯನ್ನ ನೋಡೋಕೆ ಅಂತ ಹೋಗ್ತಿದ್ದಾಗೆ ಝಾನ್ಸಿಯನ್ನ ರಾಘುವನ್ನ ನೋಡಿ ಸಿಡಿದು ಇಡ್ತಿದ್ದಾರೆ. ಯಾರು ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ, ನನಗೆ ಗಂಡ ಜಾತಿ ಕಂಡ್ರೆ ಆಗೋದಿಲ್ಲ, ಯಾಕೆ ಇವ್ರನ್ನ ತಾಟ ಬಿಟ್ಟೆ ಅಂತ ಹೇಳಿ ತಾತನ ಪ್ರಶ್ನೆ ಮಾಡ್ತಾಳೆ. ಜೊತೆಗೆ ಇತ್ತ ಕಡೆ ತುಳಸಿ ಅವ್ರನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ, ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ಅಂತ. ಯಾಕಂದ್ರೆ ಝಾನ್ಸಿ ಮೊದಲು ತುಂಬಾನೇ ರೆಬೆಲ್ ಆಗಿದ್ರು, ಯಾರನ್ನ ಮುಖ ನೋಡದೆ ಮಾತಾಡ್ತಿದ್ರು, ಆದ್ರೆ ಮದುವೆ ಆದ್ಮೇಲೆ ಸಾಕಷ್ಟು ಬದಲಾಗಿದ್ರು. ಆದ್ರೆ ಇವತ್ತು ಝಾನ್ಸಿ ಏನು ಬದಲಾಗಿದ್ರು ಅಲ್ಲಿಂದ ಆಚೆಗೆ ಯಾವುದು ಕೂಡ ಝಾನ್ಸಿಗೆ ನೆನಪಿಲ್ಲ. ಹಾಗಾಗಿ ಇಲ್ಲಿ ಝಾನ್ಸಿ ಮೊದಲಿನ ಝಾನ್ಸಿ ಆಗಿದ್ದಾರೆ, ಮೊದಲಿನ ಝಾನ್ಸಿ ಹಾಗೆ ಬಿಹೇವ್ ಮಾಡ್ತಿದ್ದಾರೆ. ಈ ಕಡೆ ಡಾಕ್ಟರ್ ಕೂಡ ಆಕೆಗೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆಕೆ ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ. ಏನ್ ಡಾಕ್ಟರ್, ಹಾಗಿದ್ರೆ ಇದು ಗೆಲುವಾಗೋದಿಲ್ಲ, ಎಷ್ಟು ದಿನ ತಗೊಳುತ್ತೆ ಅಂತ ರಾಮಾಚಾರಿ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಡಾಕ್ಟರ್ ಒಬ್ಬೊಬ್ಬರಿಗೆ 1 ಗಂಟೆ ಇರುತ್ತೆ, 1 ದಿನ ಇರುತ್ತೆ, 1 ತಿಂಗಳು ಇರುತ್ತೆ, ಕೆಲವೊಬ್ರು ವರ್ಷಾನ್ಗಟ್ಲೆ ತಗೋತಾರೆ, ಕೆಲವೊಬ್ಬರಿಗೆ ಪ್ರಜ್ಞೆನೆ ಬಾರದೇ ಇರಬಹುದು ಅಂತ ಹೇಳಿದಾಗ, ಇಲ್ಲ ಡಾಕ್ಟರ್ ಆ ರೀತಿ ಆಗಬಾರ್ದು, ಯಾಕಂದ್ರೆ ಅವಳ ಬದುಕಲ್ಲಿ ನಡೆದಿರ್ತಕ್ಕಂಥ ಇಂಪಾರ್ಟೆಂಟ್ ಘಟನೆಗಳ ನಡೆದಿರೋದು ಆ ಒಂದು ಘಟನೆ ಆದ ನಂತರ 7 ತಿಂಗಳಲ್ಲಿ. ಆದರೆ ಅದನ್ನೇ ಅವಳು ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದ್ದಾಳೆ. ನಿಜಕ್ಕೂ ಕೂಡ ಅವಳ ಒಂದು ಜೀವನದ ಬಹು ಮುಖ್ಯ ಘಟನೆ ಆಕೆ ಮರೆತು ಬಿಟ್ಟಿದ್ದಾಳೆ. ಆಕೆ ಮದುವೆ ಆಗಿದೆ, ಆಕೆ ಹೊಸ ಬದುಕನ್ನು ಶುರು ಮಾಡಿದ್ದಾಳೆ. ನಾವೇನಾದ್ರೂ ಅವಳ ಮದುವೆ ಬಗ್ಗೆ ಮಾತನಾಡಿದ್ರೆ ನಿಮ್ಗೆ ಆಕೆಗೆ ಪ್ರಜ್ಞೆ ಬರುತ್ತೆ ಅಂತ ಅನ್ಸುತ್ತಾ ಅಂದಾಗ, ಹೇಳಕ್ಕಾಗಲ್ಲ, ಹೇಳಿದನೂ ಇರೋಕ್ಕಾಗಲ್ಲ, ನಿಮ್ಮನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಈಗಲೇ ರಾಘು ಮತ್ತೆ ಸಂಪತ್ ಕುಮಾರ್ ಎಲ್ಲರೂ ಕೂಡ ವಾರ್ಡ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ದಾಗ, ಬೇಡ ಈಗಲೇ ನೀವು ಏನೂ ಕೂಡ ಮಾಡಬೇಡಿ, 4-5 ದಿನ ಸ್ವಲ್ಪ ಸಮಯ ಆಕೆಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ತದನಂತರ ನೀವು ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಡಿಸ್ಪೋಸ್ ಆಗ್ತಾರೆ. ಈ ಕಡೆ ಝಾನ್ಸಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಝಾನ್ಸಿಗೆ ಯಾವುದು ಕೂಡ ಪ್ರಜ್ಞೆ ಇಲ್ಲ. ಈ ಕಡೆ ಝಾನ್ಸಿ ತನ್ನನ್ನೇ ಮರ್ತಿದ್ದಾಳೆ ಅಂತ ಅನ್ಕೊಂಡು ನೊಂದ್ಕೊಂಡಿರ್ತಕ್ಕಂಥ ರಾಘು ಬೀದಿ ಅಲಿತಿದ್ದಾರೆ. ಹೀಗೆ ಪ್ರತಿದಿನ ಕಾಲ ಕಳೀತಾನೆ ಇದ್ದಾರೆ ಝಾನ್ಸಿ ನೆನಪಲ್ಲೇ. ಹೀಗೆ ಟ್ರಾಫಿಕಲ್ಲಿ ಹೋಗ್ತಾ, ಟ್ರಾಫಿಕ್ ಇದೆ ನನಗೆ ಕಾರ್ ಬಂದು ಗುತ್ತಿದೆ ಅನ್ನೋದನ್ನು ಕೂಡ ಮರೀದೆ ಹೋಗ್ತಿರ್ತಾರೆ. ತರುಣ್ ಬಂದು ಕಾಪಾಡ್ತಾರೆ. ಇಲ್ಲಿ ತರುಣ್ ಸಮಾಧಾನ ಮಾಡ್ತಿದ್ದಾರೆ ರಾಘುಗೆ, ಬಟ್ ರಾಘು ಎಷ್ಟೇ ಆದರೂ ಕೂಡ ಸಮಾಧಾನ ಆಗ್ತಿಲ್ಲ. ಆಕೆ ತನ್ನಿಂದ ದೂರ ಆಗ್ತಿದ್ದಾರೆ. ನನ್ನ ಆಕೆಗೆ ನನ್ನ ನೆನಪಿಲ್ಲ ಅಂದರೆ ಏನು ಅರ್ಥ? ಇನ್ನೇನು ನಾನು ಮತ್ತೆ ಝಾನ್ಸಿ ಮೇಡಮ್ ಹೊಂದಾದ್ವಿ ಈ ಪ್ರಪಂಚದಲ್ಲಿ, ಈ ಒಂದು ಸಮಯದಲ್ಲಿ ನಮ್ಮಷ್ಟು ಖುಷಿಯಾಗಿರೋರು ಯಾರೂ ಇಲ್ಲ ಅಂತ ಹೇಳಿ ಅನ್ಕೋತಿದ್ದಾಗೆ ಆ ಒಂದು ಖುಷಿ ಸಮಯನೇ ಆಗೋಯ್ತಲ್ಲ. ಆಕ್ಸಿಡೆಂಟ್ ಆಗೋದ್ರ ಜೊತೆಗೆ ಇವತ್ತು ನನ್ನ ಝಾನ್ಸಿ ಮೇಡಮ್ ನನ್ನ ಗುರ್ತೆ ಹಿಡಿತಿಲ್ವಲ್ಲ ಅಂತ ಹೇಳಿ ತರುಣ್ ಹಾಗೆ ರಾಮಾಚಾರಿ ಹತ್ರ ರಾಘು ಮಾತನಾಡ್ತಿದ್ದಾರೆ. ತಮ್ಮ ಕೋಪವನ್ನ ಒಂದು ಬೈಕ್ ಸೀಟ್ ಮೇಲೆ ತೋರಿಸ್ಕೊತಿದ್ದಾರೆ. ನೋಡು ರಾಘು, ಸುಮ್ಮನೆ ಯಾಕೆ ಕೋಪ ಮಾಡ್ಕೋತಿದ್ಯಾ, ನಿಜಕ್ಕೂ ಕೂಡ ಝಾನ್ಸಿ ಎಲ್ಲವನ್ನ ಕೂಡ ಮರ್ತಿರ್ಬೋದು, ಆದ್ರೆ ಡಾಕ್ಟರ್ ಹೇಳಿದಾರಲ್ವಾ, ಒಂದು ಕ್ಷಣ ನೆನಪು ಬಂದೇ ಬರುತ್ತೆ ಅಂತ, ಅಲ್ಲಿ ತನಕ ಕಾಯ್ಬೇಕಾಗತ್ತ. ಜೊತೆಗೆ ನಾವು ಅವಳು ಮರ್ತಿದ್ದಾಳೆ ಅನ್ನೋಕ್ಕಿಂತ ಅವಳಿಗೆ ನೆನಪು ಮಾಡಿಸೋ ಪ್ರಯತ್ನ ಮಾಡಬೇಕಾಗತ್ತೆ ಅಂದಾಗ, ಇಲ್ಲ ದೇವ್ರು ಎಲ್ಲಿದ್ದಾನೆ, ನನ್ನ ಝಾನ್ಸಿನ ದೂರ ಮಾಡಿಬಿಟ್ಟ, ಝಾನ್ಸಿ ಮೇಡಮ್ಗೆ ಪ್ರಜ್ಞೆ ಹೊರಟೋಯ್ತು, ಏನು ಬಂತು ಪ್ರತಿಫಲ ಅಂತ ಹೇಳ್ತಿದ್ರ. ಈ ರೀತಿ ಮಾತಾಡೋ ಬದಲು ಝಾನ್ಸಿ ಸತ್ತೋಗಿರೋ ಝಾನ್ಸಿ ಇನ್ನೂ ಕೂಡ ಬದುಕಿದ್ದಾರೆ, ಪ್ರಜ್ಞೆ ಅಷ್ಟೇ ಹೋಗಿರೋದು ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ? ಇಲ್ಲಿ ಝಾನ್ಸಿ ಜೀವಂತವಾಗಿದ್ದಾರಲ್ವಾ, ಜೊತೆಗೆ ಆಕೆ ಪ್ರಜ್ಞೆ ಹೋಗಿದೆ, ನೆನಪಿನ ಶಕ್ತಿ ಬರುತ್ತೆ. ಖಂಡಿತವಾಗ್ಲೂ ನೀನು ಆ ಒಂದು ದೃಢ ವಿಶ್ವಾಸದಲ್ಲಿ ಇರಬೇಕೆ ಹೊರತು ವಿಶ್ವಾಸವನ್ನ ಕಳೆದುಕೋಕೂಡ್ದು ಅಂತ ಹೇಳಿ ರಾಮಾಚಾರಿ ರಾಘುಗೆ ಬುದ್ಧಿ ಹೇಳ್ತಾರೆ. ಈ ಕಡೆ ಅನಿತಾ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ, ಬಟ್ ಅನಿತಾ ಬಂದಿರುವುದಿಲ್ಲ. ಹಾಗಾಗಿ ಅವ್ರ ಮನೆ ಕೆಲಸ ಆಕೆಗೆ ಊಟ ಕೊಟ್ಟು ಬಾ ಅಂತ ಕಳಿಸ್ತಾರೆ. ಈ ಕಡೆ ಅನಿತಾ ಹತ್ರ ಹೋಗಿದ್ದೆ, ಆ ಹುಡುಗಿ ಊಟ ಕೊಡೋಕೆ ಬಂದಾಗ ಯಾಕೆ ಇಷ್ಟೊಂದು ನಡಕ್ತಿದ್ಯಾ ಅಂದಾಗ, ಆ ರೀತಿ ಏನಿಲ್ಲ, ಊಟ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನನಗೆ ಚಾನ್ಸಿಗಿಂತ ಏನು ಕಡಿಮೆ ಆಗಿದೆ ಅಂತ ಹೇಳಿ ಅನಿತಾ ಕೇಳಿದಾಗ, ಅಯ್ಯೋ ಅದು ಮೇಡಮ್
ಅವರೇ, ನಾನು ಅಲ್ಲೇ ಹೇಳಿದೆ ಅಲ್ವಾ ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ. ಬಿಕಾಸ್ ಮದುವೆ ಮನೇಲಿ ಹೇಳಿದ್ರು ನಿಮಗೂ ಝಾನ್ಸಿಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ ಮನೆ ಕೆಲಸದ ಹುಡುಗಿ. ಇದರಿಂದಾಗಿ ಅನಿತಾ ರೊಚ್ಚಿಗೆ ಹೇಳ್ತಿದ್ದಾರೆ, ಹಾಗಿದ್ರೆ ನಾನೇ ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ಹಾಗಿದ್ರೆ ನಿಜಕ್ಕೂ ಕೂಡ ರಾಘು ನನ್ನನ್ನು ಎಷ್ಟಲ್ಲ ಅಂತ, ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅವನಿಗೆ ಅಂತ ಹೇಳಿ ಇಲ್ಲಿ ಅನಿತಾ ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಗಂಡಸಲ್ವಾ, ಅದಕ್ಕೋಸ್ಕರ ಅದರಲ್ಲಿ ಆ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿ ಆ ಹುಡುಗಿ ಕೂಡ ಕೆಲಸದಾಕೆ ಹೇಳಿದಾಗ ಅವನು ಗಂಡಸು ಒಂದು ಮಾತ್ರಕ್ಕೆ ಏನಾದರೂ ಮಾತಾಡ್ಬೋದಾ? ಇಲ್ಲ, ನನಗೆ ಅಷ್ಟೆಲ್ಲ ಅವಮಾನ ಆಗಿದೆ, ನನಗೆ ಅಷ್ಟೆಲ್ಲ ಅಂದಿದ್ದಾನೆ, ಜೊತೆಗೆ ಆ ಪಲ್ಲವಿ ಕೂಡ ಇಲ್ಲಿ ಆರಾಮಾಗಿದ್ದಾಳೆ, ಇದನ್ನೆಲ್ಲ ನೋಡಿ ನಿನಗೆ ನಾನು ಕುಗ್ಗೋಗಿದ್ದೀನಿ, ಸೋತೋಗಿದ್ದೀನಿ ಅಂತ ಅನ್ನಿಸ್ತದೆ ಅಲ್ವಾ? ನಿನ್ನ ಮನಸ್ಸಲ್ಲೂ ಕೂಡ ನನಗೆ ಬೆಲೆ ಇಲ್ಲ ಅಲ್ವಾ? ಇಲ್ಲ, ಯಾರ ಮುಂದೆ ಕೂಡ ಸೋಲ್ದಿರೋ ನಾನು ಇವತ್ತು ಇವರೆಲ್ಲರ ಮುಂದೆ ಸೋತು ಕೂತ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ. ನಿಜವಾಗ್ಲೂ ಆ ರಾಘು ಝಾನ್ಸಿ ಇಬ್ಬರಲ್ಲೊಬ್ರು ಸಾಯಲೇಬೇಕು, ಸಾಯಿಸೋ ತನಕ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅನಿತಾ ಹೇಳ್ತಿದ್ರೆ. ಇತ್ತ ಕಡೆ ಮನೆಯವ್ರಿಗೆ ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತದನಂತರ ಇಲ್ಲಿ ಡಿಸ್ಚಾರ್ಜ್ ಆಗಿ ಝಾನ್ಸಿ ಮನೆಗೆ ಬಂದಿದ್ದಾರೆ. ಮನೆಗೆ ಬರ್ತಿರೋ ಝಾನ್ಸಿಯನ್ನ ಮಂಗಳಾರತಿ ತೆಗೆದು ತುಳಸಿಯವರು ಕರ್ಕೊಳ್ಳೋಕೆ ಮುಂದಾದರೆ ತುಳಸಿಯವ್ರ ಮೇಲೆ ರೆಬೆಲ್ ಆಗಿಬಿಡ್ತಾಳೆ ಝಾನ್ಸಿ. ನೀನು ಯಾಕೆ ಇಲ್ಲಿದ್ಯಾ, ಮೊದಲು ನಮ್ಮ ಮನೆಯಿಂದ ಹೊರಟೋಗ್ತಾ ಇರು ಅಂತ. ಈ ಕಡೆ ಸಂಪತ್ ಕುಮಾರ್ ಅವರು, ಅಯ್ಯೋ ಝಾನ್ಸಿ ನೀನೇ ಅಮ್ಮ ತುಳಸಿ ಇಲ್ಲೇ ಇರಲಿ ಅಂತ ಹೇಳಿದ್ದು, ನೀನು ತುಂಬ ಬದಲಾಗಿದೆ, ಮೊದಲು ಇದ್ದಂಥ ಝಾನ್ಸಿ ನೀನು ಆಗಿರಲಿಲ್ಲ ಅಂತ ಹೇಳ್ತಿದ್ರೆ. ಏನು ಮಾತಾಡ್ತಿದ್ರ ತಾತ ನೀವು ಅಂದಾಗ, ಹೌದು ಝಾನ್ಸಿ ನಿನಗೆ ಹಳೆಯದೆಲ್ಲ ಪ್ರಜ್ಞೆ ಹೊರಟೋಗಿದೆ, ನಿನಗೆ ನಿಮ್ಮ ಅಮ್ಮನ ತಿಥಿ ಆದಮೇಲೆ ಮಾತ್ರ ಅಲ್ಲಿ ತನಕ ಮಾತ್ರ ನೆನಪಿರೋದು ಅಂದಾಗ, ಇವತ್ತು ಯಾವ ದಿನ ಹೇಳು ಅಂತ ತಾತ ಕೇಳಿದಾಗ ಮಾರ್ಚ್ 24 ಅಂತ ಝಾನ್ಸಿ ಹೇಳ್ತಾರೆ. ಮಾರ್ಚ್ 24 ಅಲ್ಲ ಅಮ್ಮ, ಇವಾಗ ನವೆಂಬರು 7 ತಿಂಗಳು ಕಳೆದಿದೆ ಅಂದಾಗ, ಹಾಗಿದ್ರೆ ಅಷ್ಟು ದಿನ ಕೂಡ ನಾನು ಹಾಸ್ಪಿಟಲಲ್ಲೇ ಇದನ್ನ ತಾತ ಅಂದಾಗ, ಇಲ್ಲಮ್ಮ ಹಾಸ್ಪಿಟಲಲ್ಲಿ ಇರಲಿಲ್ಲ, ನಿನ್ನ ಜೀವನದಲ್ಲಿ ತುಂಬ ಬದಲಾವಣೆ ಆಗಿದೆ, ತುಳಸಿ ಕೂಡ ತುಂಬ ಬದಲಾಗಿದ್ದಾಳೆ, ನೀನೇ ಒಪ್ಕೊಂಡು ಅವಳನ್ನು ಈ ಮನೇಲಿರೋದಕ್ಕೆ ಒಪ್ಕೊಂಡಿದ್ದು, ಅವರ ಇಡೀ ಕುಟುಂಬನೇ ಈ ಮನೇಲಿದೆ, ನೀನು ಕೂಡ ಮೊದಲಾಗೆ ನಡ್ಕೋತಾ ಇರಲಿಲ್ಲ, ನಿನ್ನ ಜೀವನದಲ್ಲಿ ಎಂಥ ಒಂದು ಜೀವನದ ಒಂದು ದೊಡ್ಡ ವಿಷಯ ನಡೆದಿದೆ ಗೊತ್ತಾ ಅಂತ ಹೇಳಿದಾಗ, ಏನದು ತಾತ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅದನ್ನು ನಿನಗೆ ಹೇಳಬೇಕು ಅಂದರೆ ಆ ವ್ಯಕ್ತಿ ಮುಖ್ಯವಾಗಿ ಇಲ್ಲಿಗೆ ಬರಬೇಕಾಗುತ್ತೆ, ಅವ್ರ ಮುಂದೆನೇ ನಿನಗೆ ಈ ವಿಷಯ ಹೇಳಬೇಕಾಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಮೊದಲು ಕರೆಸಿ ಅಂತ ಕೂಡ ಹೇಳ್ತಾರೆ. ಈ ಕಡೆ ಝಾನ್ಸಿ ರೂಮ್ಗೆ ಹೋಗಿ ಕಬೋರ್ಡ್ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಿದ್ದಾಗಿ ಬರೀ ಸೀರೆಗಳು, ತನ್ನ ವೆಸ್ಟರ್ನ್ ಔಟ್ಫಿಟ್ಸ್ ಯಾವುದೂ ಕೂಡ ಕಾಣಿಸ್ತಿರುವುದಿಲ್ಲ. ಅದನ್ನು ನೋಡಿದ್ದೆ ರಾಯ್ನ ಪ್ರಶ್ನೆ ಮಾಡ್ತಿದ್ದಾರೆ, ಯಾರು ಇದನ್ನೆಲ್ಲ ತಂದಿಟ್ಟಿದ್ದು ಅಂದಾಗ, ನೀವೇ ಮೇಡಮ್ ಇದೆಲ್ಲ ಹಾಕುತ್ತಿದ್ದು, ನೀವು ತುಂಬ ಬದಲಾಗಿದ್ರ ಅಂದಾಗ, ಏನು ಮಾತಾಡ್ತಿದ್ಯಾ ನೀನು, ಅದು ಹೇಗೆ ಸಾಧ್ಯ, ನನ್ನ ಬದುಕಲ್ಲಿ ಏನಾಗಿದೆ ಅನ್ನೋದನ್ನು ಮೊದಲು ಹೇಳು, ನಾನು ಏನು ಮರ್ತಿದ್ದೀನಿ ಅನ್ನೋದನ್ನು ಮೊದಲು ತಿಳಿಸು ಅಂತ ರಾಯ್ನನ್ನು ಝಾನ್ಸಿ ಪ್ರಶ್ನೆ ಮಾಡಿದಾಗ, ಮೇಡಮ್ ನಿಮಗೆ ಮದುವೆ ಆಯಿತು, ಈ ರೀತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಯಿತು, ತದನಂತರ ಆ ವ್ಯಕ್ತಿಯ ಒಳ್ಳೆತನ ನಿಮ್ಮನ್ನು ಬದಲಾಯಿಸ್ತು, ನಿಮಗೆ ನನ್ನ ಗಂಡ ರಾಗಬೇಕು ಅಂತ ಅವ್ರ ಮನೆಗೆ ಹೋಗಿ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಬದಲಾದ್ರಿ ಗೊತ್ತಾ, ನಿಮಗೆ ದುಡ್ಡು ಹಣ ಅಂತಸ್ತಿಗಿಂತ ಪ್ರೀತಿ ಸಂಬಂಧನೇ ಮುಖ್ಯ ಅಂತ ಅನ್ನಿಸ್ತು, ಇದೇ ರೀತಿ ನಿಮ್ಮ ಬದುಕಲ್ಲಿ ಅನಿತಾ ಅನ್ನೋ ಹಾಗೆ ಕೂಡ ಬಂದರು ರಾಘು ಮತ್ತು ಅನಿತಾ ಮದುವೆ ಆಗಬೇಕಾಯಿತು. ಅದೇ ಟೈಮಲ್ಲಿ ನಿಮಗೆ ಡಿವೋರ್ಸ್ ಕೂಡ ಆಗಿತ್ತು. ಮದುವೆ ದಿನ ರಾಘು ಸರ್ ನೀವೇ ಬೇಕು ಅಂತ ಹೇಳಿ ಅನಿತಾನ ಬಿಟ್ಟು ನಿಮ್ಮ ಹತ್ರ ಬರಬೇಕಿದ್ರೆ ನಿಮಗೆ ಆಕ್ಸಿಡೆಂಟ್ ಆಯಿತು ಅನ್ನೋ ಎಲ್ಲ ವಿಷಯವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಕಡೆ ಝಾನ್ಸಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ಹಾಗಿದ್ರೆ ಕೊನೆಗೂ ಕೂಡ ಈ ವಿಷಯ ತಿಳಿದ ತಕ್ಷಣ ಝಾನ್ಸಿ ರಾಘುವನ್ನು ಒಪ್ಕೊಂಡ್ಬಿಡ್ತಾರ, ಅಥವಾ ಅದೆಲ್ಲ ಹಳೇದು ಎಲ್ಲ ಮುಗ್ದದ ಅಧ್ಯಾಯ ಬಿಸಾಕಿ ಬಿಟ್ಟಾಕಿ ಅಂತ ಹೇಳಿ ರಾಘು ಜೊತೆ ಯಾವುದೇ ರೀತಿ ಸಂಬಂಧ ಇಟ್ಕೊಳ್ಳೋದಿಲ್ಲ ಅಂತ ತಿಳಿಸಿ ರಾಘುವನ್ನ ಮನಸ್ಸಿಂದ ಆಚೆಗೆ ಹಾಕ್ಬಿಡ್ತಾರೆ. ಈ ಕಡೆ ರಾಘು ತನ್ನ ಮನೆಗೆ ಬಂದಿದ್ದಾರೆ. ಮನೆಗೆ ಬರ್ತಿದ್ದಾಗಿ ಝಾನ್ಸಿ ಜೊತೆ ರಾಘು ಮನೆಗೆ ಬರ್ತಿದ್ದಾರೆ ಅಂತ ಆರತಿ ಮಾಡೋಕೆ ಮನೆಯವರು ಎಲ್ಲರೂ ರೆಡಿ ಆದರೆ ರಾಘು ಒಂಟಿಯಾಗಿ ಬರ್ತಾರೆ. ಏನಿದು ಝಾನ್ಸಿಯಲ್ಲಿ ಅವ್ರ ತಾತ ಕಳಿಸ್ಲಿಲ್ವಾ, ಕಳಿಸಿ ಅನ್ಬೇಕಿತ್ತು, ಸರಿ ನಾವು ಹೋಗಿ ಕರೆಯೋಣ, ನಾವು ಕರೆದ್ರೆ ಖಂಡಿತ ಕಳಿಸ್ತಾರೆ ಅನ್ಸುತ್ತೆ, ಆದರೂ ಝಾನ್ಸಿನೇ ಬರಬೇಕಿತ್ತಲ್ಲ ಅಂತ ಅಜ್ಜಿ ದೊಡ್ಡಮ್ಮ ಎಲ್ಲ ಕೂಡ ಹೇಳ್ತಿದ್ರ. ಅಯ್ಯೋ ಝಾನ್ಸಿನೇ ಬರೋದಿಲ್ಲ ಅಂತ ಹೇಳಿದ್ಲು ಅಂತ ತರುಣಿ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಝಾನ್ಸಿ ಆ ರೀತಿ ಹೇಳೋಕ್ಕೆ ಸಾಧ್ಯನಾ ಅಂತ ಮನೆಯವ್ರು ಪ್ರಶ್ನೆ ಮಾಡಿದಾಗ, ಅವ್ರಿಗೆ ನಾನೇ ನೆನಪಿಲ್ಲ ಅಂದಮೇಲೆ ನನ್ನ ಜೊತೆ ಹೇಗೆ ಬರ್ತಾರೆ ಅವ್ರಿಗೆಲ್ಲ ನೆನಪಿನ ಶಕ್ತಿ ಹೋಗ್ಬಿಟ್ಟಿದೆ ಅಂತ ಕೂಡ ರಾಘು ಹೇಳ್ತಿದ್ದಾರೆ. ಇದರಿಂದ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ, ಕೊನೆಗೂ ಝಾನ್ಸಿಗೆ ಪ್ರಜ್ಞೆ ಬಂದು ಅತ್ತ ಕಡೆ ಅನಿತಾಗೆ ಪಾಠ ಕಲಿಸೋಕೆ ರಾಮಾಚಾರಿ ಜೊತೆ ಅನಿತಾ ಮನೆಗೆ ಹೋಗಿದ್ದೆ, ಮತ್ತೆ ರಾಘು ಮನೆಗೆ ಎಂಟ್ರಿ ಕೊಡ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್